ಇವತ್ತಿನ ದಿನ ನೀವು ಎಲ್ ಪಿ ಜಿ ದರವನ್ನು ಕೇಂದ್ರ ಸರ್ಕಾರ ಏರಿಕೆ ಮಾಡಿದೆ ಅಂತ ಒಂದು ಹೋರಾಟ ಮಾಡ್ಲಿಕ್ಕೆ ಬಂದಿರಿ ಸರ್. ಏನಾಗಿದೆ ಸರ್ ಸಮಸ್ಯೆ? ಸರ್, ಇತ್ತೀಚೆಗೆ ಕೇಂದ್ರ ಸರ್ಕಾರ ವಾಣಿಜ್ಯ ಸಿಲಿಂಡರು ಹಾಗೂ ಆಟೋ ಎಲ್ ಪಿ ಜಿ ಗ್ಯಾಸ್ ದರವನ್ನು ಹೆಚ್ಚಿಗೆ ಮಾಡಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ 993 ಮಾಡಿದೆ. ಆಟೋ ಎಲ್ ಪಿ ಜಿ ಗ್ಯಾಸ್ ಏನಿದೆ ₹5.73 ಮಾಡಿದೆ. ನೋಡಿ, ಇದು ಇದರ ಟೈಮಿಂಗ್ ನೋಡಿ ಯಾವ ಥರ ಇದೆ. ಚುನಾವಣೆ ಮುಗಿದ ಮೇಲೆ ಏನು ಪಂಚರಾಜ್ಯಗಳ ಚುನಾವಣೆ ಇತ್ತು, ಚುನಾವಣೆ ಮುಗಿದ ಮರುದಿನವೇ ಈ ಒಂದು ಬೆಲೆ ಏರಿಕೆ ಮಾಡಿದೆ. ಇದು ಪ್ರತಿ ಸಲ ಕೇಂದ್ರ ಸರ್ಕಾರ ಚುನಾವಣೆ ಮುಗಿದ ಮೇಲೆ ಯಾಕೆ ಒಂದು ಬೆಲೆ ಏರಿಕೆ ಮಾಡುತ್ತೆ ನೋಡಿ. ಅದರಲ್ಲಿ ಒಂದು 993 ಒಂದು ₹1000ವರೆಗೂ, ಆಲ್ಮೋಸ್ಟ್ ಒಂದು ₹1000ವರೆಗೂ ಒಂದು ಹೆಚ್ಚಿಗೆ ಮಾಡ್ತಾರೆ ಅಂತಂದರೆ, ಸೊ ಹೆಂಗೆ ಹೋಟೆಲ್ಗಳು ಹೆಂಗೆ ನಡಿಬೇಕು, ರೆಸ್ಟೋರೆಂಟ್ಗಳು ಹೆಂಗೆ ನಡಿಬೇಕು, ಬೀದಿ ವ್ಯಾಪಾರದಲ್ಲಿ ಇದು ನಿಂತ್ಕೊಂಡು ಇದು ಕೆಲಸ ಮಾಡಿದ್ರೆ ಅವ್ರು ಹೆಂಗೆ ಮಾಡ್ಬೇಕು. ಸೊ ಒಮ್ಮೆಲೆ ₹1000 ಹೆಚ್ಚಿಗೆ ಮಾಡಿದ್ರೆ ಹೆಂಗೆ ಬದುಕಬೇಕು ಜನ. ಈಗ ಇವರು ಹೆಚ್ಚಿಗೆ ಮಾಡೋದು ಹೆಂಗೆ ಅಲ್ಲಿ ಹೋಟೆಲ್ ಪ್ರೈಸಸ್ಸು ಹೆಚ್ಚಾಗ್ತವೆ, ರೆಸ್ಟೋರೆಂಟ್ಗಳ ಪ್ರೈಸಸ್ಸು ಹೆಚ್ಚಾಗ್ತವೆ. ಪ್ರತಿಯೊಂದು ಫುಡ್ ಐಟಮ್ಸ್ ಏನು ಜನರು ಹೋಗಿ ಹೋಟೆಲ್ನಲ್ಲಿ ಏನು ತಿಂಡಿ ತಿಂತಾರೆ, ಊಟ ತಿಂತಾರೆ, ಅದ್ರ ಬೆಲೆಗಳು ಕೂಡ ಹೆಚ್ಚಾಗ್ತದೆ. ಸೊ ಯಾಕೆ ಕೇಂದ್ರ ಸರ್ಕಾರ ಒಂದು ಬಡ ಜನ ಮೇಲೆ ಒಂದು ಚಾಟಿಯನ್ನು ಬೀಸ್ತಾ ಇದೆ? ಚುನಾವಣೆ ಮುಗಿಯುವವರೆಗೂ ಯಾವುದು ಬೆಲೆ ಏರ್ಸಂಗಿಲ್ಲ, ಯಾವುದು ಗ್ಯಾಸ್ ದರ ಏರ್ಸಂಗಿಲ್ಲ, ಯಾವುದೇ ಒಂದು ಪೆಟ್ರೋಲ್ ದರ ಏರ್ಸಂಗಿಲ್ಲ ಅಂತ ಹೇಳಿ ಚುನಾವಣೆ ಮುಗಿದ ತಕ್ಷಣ ಇಮಿಡಿಯೇಟಾಗಿ 993 ಒಂದು ಗ್ಯಾಸ್ ಪ್ರೈಸ್ ಇವರು ಇನ್ಕ್ರೀಸ್ ಮಾಡ್ತಾರೆ. ಆಟೋ ಎಲ್ ಪಿ ಜಿ ₹5.73 ಇನ್ಕ್ರೀಸ್ ಮಾಡ್ತಾರೆ. ಇವ್ರಿಗೆ ಏನಾದರೂ ನೈತಿಕತೆ ಇದೇನಾ? ಇವ್ರಿಗೆ ಏನಾದರೂ ಒಂದು ಸ್ವಲ್ಪ ಆದರೂ ಕೊಂಚಿತಾದರೂ ಮಾನ ಮರ್ಯಾದೆ ಇದೇನಾ ಕೇಂದ್ರ ಸರ್ಕಾರಕ್ಕೆ? ಈ ನೋಡಿ, ಇವಾಗ ಗ್ಯಾಸ್ ದರ ಹೆಚ್ಚಿಗೆ ಮಾಡಿದ್ದಾರೆ. ಇನ್ನೊಂದು ಕೆಲವು ದಿನಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಕೂಡ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅವರೇ. ಈ ಮೊನ್ನೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಹೇಳ್ತಾರೆ, ಈ ಒಂದು ದರ ಏರಿಕೆ ಕೇಂದ್ರ ಸರ್ಕಾರ ಕೈಯಲ್ಲಿಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ಆಗುವಂಥ ಒಂದು ಏರಿಕೆ ಅಂತ ಹೇಳ್ತಾರೆ. ಯಾಕೆ ಕೇಂದ್ರ ಸರ್ಕಾರದಲ್ಲಿ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೇ BJP ಹೋರಾಟ ಮಾಡ್ತಿದ್ರು. ಸೊ ಆವಾಗ ಇದು ಜಾಗತಿಕ ಮಟ್ಟದಲ್ಲಿ ಏರಿಕೆ ಆಗ್ತಾ ಇರಲಿಲ್ವಾ? ಸೊ ಪ್ರಹ್ಲಾದ್ ಜೋಶಿ ಅವರು ಒಂದು ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಸ್ಮೃತಿ ಇರಾನಿ ಅವರು ಒಂದು ₹2 ಗ್ಯಾಸ್ ಪ್ರೈಸ್ ಇನ್ಕ್ರೀಸ್ ಆಯ್ತು ಅಂತಂದರೆ ಗ್ಯಾಸ್ ತೊಗೊಂಡು ರೋಡ್ ಮೇಲೆ ಕೂತ್ಕೊಳ್ಳುವಂಥ ಸ್ಮೃತಿ ಇರಾನಿ ಅವರೆಲ್ಲಿದ್ದಾರೆ? ಸೊ ಇಂಥ ಒಂದು ಉಡಾಫೆ ಉತ್ತರ ಕೇಂದ್ರ ಸರ್ಕಾರದ ಸಚಿವರು ಕೊಡ್ತಿದ್ದಾರೆ. ಸೊ ಈ ಒಂದು ಬೆಲೆ ಏರಿಕೆ ಏನಿದೆ, ಬೆಲೆ ಏರಿಕೆ ಇದು ಜನಸಾಮಾನ್ಯರಿಗೆ, ಬಡ ಜನರಿಗೆ, ಬೀದಿ ಬದಿ ಒಂದು ದುಡ್ಕೊಂಡು ತಿನ್ನುವಂಥ ಒಂದು ಕಾರ್ಮಿಕರಿಗೆ ಒಂದು ಭಾಳ ಹೊಡೆತ ಬಿದ್ದಂತಾಗಿದೆ. ಒಂದು ಆರ್ಥಿಕ ಏಟು ಅಂತ ಹೇಳ್ಬೋದು. ಇದು ಕೇಂದ್ರ ಸರ್ಕಾರ ನೇರವಾಗಿ ಜನಸಾಮಾನ್ಯರ ಮೇಲೆ ಒಂದು ಆರ್ಥಿಕ ಪೆಟ್ಟನ್ನು ಕೊಡ್ತಾ ಇದೆ. ಸೊ ನಾವು ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕದಿಂದ ಮನವಿ ಮಾಡ್ಕೋತಾ ಇದ್ದೀವಿ. ಜಿಲ್ಲಾಧಿಕಾರಿ ಮುಖಾಂತರ ನಾವು ಪ್ರಧಾನಮಂತ್ರಿ ಮೋದಿಯವರು ನಾವು ಮನವಿ ಮಾಡ್ಕೋತಾ ಇದ್ದೀವಿ, ದಯವಿಟ್ಟು ಈ ಒಂದು ಏರಿಕೆಯನ್ನು ತಾವು ಇಳಿಸಬೇಕು. LPG ದರ ಏನು ಏರಿಸಿದ್ದೀರ, ಒಂದು ಆಟೋ ಚಾಲಕರ ಮೇಲೆ ಏನದು ಹೊರೆ ಆಗುತ್ತೆ, ದಯವಿಟ್ಟು ಆಟೋ ಚಾಲಕರ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ. ಸೊ ಆ ದರವನ್ನು ಇಳಿಸಬೇಕು, ಪೂರಾ ಅದು ಜೀರೋ ಮಾಡಬೇಕು. ನೀವು ಏನು ಇನ್ಕ್ರೀಸ್ ಮಾಡಬೇಡ್ರಿ. ಇವಾಗ ಬೇರೆ ಎಲ್ಲ ಐಟಮ್ಸ್ ಎಲ್ಲ ಹೆಚ್ಚಾಗ್ಬಿಟ್ಟಿದೆ. ಅದ್ರ ಜೊತೆಗೆ ಮತ್ತೆ ಇವಾಗ ಏರಿಕೆ ಅಂತಂದರೆ ಇದು ಒಂದು ಚಾಟಿ ಏಟ್ ಬೇಸ್ದಂಗಾಗಿದೆ. ಈಗ ಇನ್ನೂ ಮತ್ತು ಕೆಲವು ದಿನಗಳಲ್ಲಿ ಮತ್ತು ಪೆಟ್ರೋಲ್ ಡೀಸೆಲ್ ಒಂದು ದರ ಕೂಡ ಏರಿಕೆ ಆಗುತ್ತೆ ಅಂಥೇಳಿ ಕೇಂದ್ರ ಸರ್ಕಾರ ಸಚಿವರು ಹೇಳ್ತಿದ್ದಾರೆ. ಸೊ ಹೀಗಾಗಿ ಬಡ ಸಾಮಾನ್ಯರ ಮೇಲೆ ಒಂದು ಹೊಡೆತನ್ನು ನೇರವಾಗಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಸೊ ಇವರು ಚುನಾವಣೆ ಬಂದಾಗ ಮಾತ್ರ ಇವರು ಜನಪರವಾಗಿರ್ತಾರೆ, ಚುನಾವಣೆ ಮುಗಿದ ತಕ್ಷಣ ಇವರು ಜನ ವಿರೋಧಿಗಳಾಗಿ ಸರ್ಕಾರ ಒಂದು ಕೆಲಸ ಮಾಡ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಇವಾಗ ಸದ್ಯಕ್ಕೆ ಇರುವಂಥ ಮೋದಿ ಸರ್ಕಾರ ಇದು ರೈತ ವಿರೋಧಿ, ಜನ ವಿರೋಧಿ ಸರ್ಕಾರ, ಜನ ವಿರೋಧಿ ನೀತಿಗಳನ್ನು ತಂದು ಒಂದು ಬಡ ಜನ ಮೇಲೆ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದೇನಪ್ಪ ಅಂತಂದರೆ ಈ GST ಕರ್ನಾಟಕದ ಪಾಲನ್ನು ಹೊತ್ತು ಕೊಡ್ತಾ ಇಲ್ಲ. ಯಾಕೆ ಸರ್? ಯಾಕೆ ನಮ್ಮ ಕರ್ನಾಟಕನಾಗ ಯಾಕೆ ಈ ಥರ ಮಾಡ್ತಿದ್ದಾರೆ ನರೇಂದ್ರ ಮೋದಿಯವರು? ನೋಡಿ, ಕೇಂದ್ರ ಸರ್ಕಾರ ಏನು ಒಂದು ಹಣಕಾಸು ಆಯೋಗ ಅಂತ ಏನು ಮಾಡಿರುತ್ತೆ, ಇವಾಗ 16th ಫೈನಾನ್ಸ್ ಕಮಿಷನ್ ಏನು ಮಾಡಿದೆ, ಅದರ ಪ್ರಕಾರ ಆಯಾ ರಾಜ್ಯದ ಪಾಲು ಕೊಡಬೇಕು ಅಂಥೇಳಿ ಒಂದು ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ ಇರುತ್ತೆ. ಸೊ ಇವರು ಎಲ್ಲೆಲ್ಲಿ BJP ಸರ್ಕಾರ ಇದೆ ಅಲ್ಲಿ ಹೆಚ್ಚಿನ ಒಂದು GST ಅನುದಾನವನ್ನು ಕೊಟ್ಟು ಕರ್ನಾಟಕದಲ್ಲಿ ಇರುವಂಥ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಡಿಮೆ GST ಕೊಡ್ತಾ ಇದೆ. ಏನು ನಾವು ವಾಪಸ್ ಕೊಡಬೇಕಾಗಿತ್ತು ಕೇಂದ್ರ ಸರ್ಕಾರ ಅತಿ ಕಡಿಮೆ ಕೊಡ್ತಾ ಇದೆ. ಇನ್ನೂ 12,000 ಕೋಟಿ GST ಬಾಕಿ ಬರೋದಿದೆ ಕೇಂದ್ರ ಸರ್ಕಾರದಿಂದ. ಇನ್ನು ಕೇವಲ 4,000 ಕೋಟಿ ಅಷ್ಟೇ GST ಕೊಟ್ಟಿದ್ದಾರೆ. ಇನ್ನೂ 12,000 ಕೋಟಿ GST ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿದೆ. ಸೊ ಇವರು ಕೊಡಲಿಲ್ಲ ಅಂತ ಇವರು ಈ ಥರ ಮಾಡಿದ್ರೆ ಇವರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ BJP ಸರ್ಕಾರ ಇಲ್ಲ ಅಂಥೇಳಿ ನಮ್ಮ ಕರ್ನಾಟಕ ಜನತೆಗೆ ಒಂದು ಅನ್ಯಾಯ ಮಾಡ್ತಾ ಇದೆ. ಎಲ್ಲೆಲ್ಲಿ BJP ಸರ್ಕಾರ ಇದೆ ಅಲ್ಲಿ 10 ಪಟ್ಟು ಹೆಚ್ಚಿಗೆ ಕೊಟ್ಟಿದ್ದಾರೆ GST. ಉತ್ತರ ಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಬಿಹಾರ ಆಗಿರ್ಬೋದು. ಸೊ ಇಲ್ಲೆಲ್ಲ ಎಕ್ಸ್ಟ್ರಾ GST ಹಣ ಇದು ಪಾವತಿ ಮಾಡಿದ್ದಾರೆ. ಬಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಮಲ್ತಾಯ ಧೋರಣೆ ಪ್ರತಿ ಸಲ ಕೇಂದ್ರ ಸರ್ಕಾರ ಮಾಡ್ತಾನೆ ಇದೆ. ದಯವಿಟ್ಟು
ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಈ ಥರ ಒಂದು ತಾರತಮ್ಯ ತಾವು ದಯವಿಟ್ಟು ಮಾಡಬೇಡಿ ಅಂತೇಳಿ ಆಮ್ ಆದ್ಮಿ ಪಕ್ಷ ತಮ್ಮನ್ನು ಮನವಿ ಮಾಡ್ಕೋತಾ ಇದೆ. ಸರ್ ಇನ್ನೊಂದು ವಿಷಯ ಅಂತಂದ್ರೆ ಮೊನ್ನೆ ನಡೆದ ಒಂದು ಪಶ್ಚಿಮ ಬಂಗಾಳ ಎಲೆಕ್ಷನ್ದಾಗ ಮಮತಾ ಬ್ಯಾನರ್ಜಿ ಅಂತ ಹೇಳ್ತಾರೆ 100 ಸ್ಥಾನಗಳನ್ನು BJP ಮೋಸ ಮಾಡಿ ಗೆದ್ದಿದೆ ಅಂತ. ಇದ್ರ ಪ್ರಕಾರ ನೀವು ಆಮ್ ಆದ್ಮಿ ಪಕ್ಷದಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಇತ್ತೀಚೆಗೆ ಪಂಚರಾಜ್ಯಗಳಲ್ಲಿ ನಡೆದಂಥ ಚುನಾವಣೆ, ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಚುನಾವಣೆ, ಅಸ್ಸಾಂನಲ್ಲಿ ನಡೆದಂಥ ಚುನಾವಣೆ, ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿ ಇಲ್ಲಿ ಒಂದು ಚುನಾವಣೆ ನಡೆದಿದೆ. ಇದು ಚುನಾವಣೆ ಅಲ್ಲ, ಇಟ್ ಇಸ್ ಅ ಮರ್ಡರ್ ಆಫ್ ಡೆಮೋಕ್ರಸಿ. ಇಲ್ಲಿ ಪ್ರಜಾಪ್ರಭುತ್ವದ ಹತ್ಯೆ ಆಗಿದೆ. ಯಾಕಂತ ಹೇಳ್ತೀನಿ, ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆ ಬಂದ ತಕ್ಷಣ SIR ಜಾರಿಗೆ ಮಾಡಿದ್ರು, ಸಿಸ್ಟಮೆಟಿಕ್ ಇಂಟೆನ್ಸಿವ್ ರಿವಿಷನ್ ಜಾರಿಗೆ ಮಾಡಿದ್ರು. ಆ ಜಾರಿಗೆ ಮಾಡಿದ ಮೇಲೆ ಸುಮಾರು 92 ಲಕ್ಷ ವೋಟರ್ಸನ್ನು ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದ್ರು. ಆ ವೋಟರ್ಸನ್ನು ಡಿಲೀಟ್ ಮಾಡಿದ ತಕ್ಷಣ ಅವರೆಲ್ಲ ಸುಪ್ರೀಂ ಕೋರ್ಟ್ಗೆ ಮನವಿ ಕೊಟ್ಟಾಗ ಸುಪ್ರೀಂ ಕೋರ್ಟು 27 ಲಕ್ಷ ಜನರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. 27 ಲಕ್ಷ ಜನನ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಅವರು ಅವಕಾಶ ಮಾಡಿಕೊಡ್ಲಿಲ್ಲ. ಏನು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಜಡ್ಜು, ಚುನಾವಣೆ ಮುಗಿಲಿ, ಮುಂದಿನ ಎಲೆಕ್ಷನ್ ಓಟ್ ಹಾಕೋರಂತೆ ಅಂತ 27 ಲಕ್ಷ ಜನರು ಓಟಿಗೆ ಹೇಳ್ತಾರೆ. ಇವಾಗ ಮೊನ್ನೆ ಮಮತಾ ಬ್ಯಾನರ್ಜಿ ಏನು ಸೋತಿದ್ದಾರೆ ನಿನ್ನೆ, ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿ. ನೋಡಿ, ಅಲ್ಲಿ ಸುಮಾರು ಒಂದು ಎಷ್ಟು ಅಲ್ಲಿ ಕೇವಲ 11 ಲಕ್ಷ ಓಟ್ದಿಂದ ಅಷ್ಟೇ ಸೋತಿದ್ದಾರೆ ಮಮತಾ ಬ್ಯಾನರ್ಜಿ ಅವರು. ಸುಮಾರು 100 ಓಟ್ಗಳಲ್ಲಿ ಕಳ್ಳತನ ಆಗಿದೆ ಅಂಥೇಳಿ ಇಲ್ಲಿ ಮಾಹಿತಿ ಬರ್ತಾ ಇದೆ. ಮೊನ್ನೆಯಿಂದ ನೋಡ್ತಾ ಇದ್ದೀವಿ, ಬೆಂಗಾಲ್ನಲ್ಲಿ ಒಂದು ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ನಡೀತಾ, ಇನ್ನೂ ಸರ್ಕಾರ ರಚನೆ ಆಗಿಲ್ಲ. BJP ಗೂಂಡಗಳು ರಸ್ತೆಗಿಳಿದು ಅಲ್ಲಿ ಪ್ರತಿಯೊಂದು ಅಂಗಡಿಗಳಲ್ಲಿ ಪ್ರತಿಯೊಂದು ಸಂಸ್ಥೆಗಳನ್ನು ಬೆಂಕಿ ಹಚ್ಚಿ ಧ್ವಂಸ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇದು BJP ಗೂಂಡಗಳು ಮಾಡುವಂಥ ಕೆಲಸ ಇದು ವೆಸ್ಟ್ ಬೆಂಗಾಲ್ನಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಜನವಿರೋಧಿ, ಒಂದು ಪ್ರಜಾಪ್ರಭುತ್ವ ವಿರೋಧವಾಗಿ ಇಲ್ಲಿ, ಅದರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚೀಫ್ ಎಲೆಕ್ಷನ್ ಕಮಿಷನರ್ ಏನಿದೆ ಜ್ಞಾನೇಶ್ ಕುಮಾರ್, ಇಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಪರವಾಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ 2.5 ಲಕ್ಷ ಒಂದು ಸೆಕ್ಯೂರಿಟಿ ಪರ್ಸನಲನ್ನು ಡಿಪ್ಲಾಯ್ಮೆಂಟ್ ಮಾಡಿದ್ದಾರೆ. ಏನು ಅವಶ್ಯಕತೆ ಇತ್ತು ಒಂದು ಪಶ್ಚಿಮ ಬಂಗಾಳ 2.5 ಲಕ್ಷ ಸೆಕ್ಯೂರಿಟಿ? ಯಾಕೆ? ಅದೇನು ಪಾಕಿಸ್ತಾನ ಏನಲ್ಲಿ ಭಯೋತ್ಪಾದಕರಿದ್ರ? ಅಂತ ಟ್ರಂಪ್ ಇರಾನ್ಗೆ ಒಂದು ಯುದ್ಧ ಮಾಡ್ಬೇಕಂತಂದ್ರೆ 50,000 ಒಂದು ಸೋಲ್ಜರ್ಸನ್ನು ಕಳಿಸಿದ್ರು. 50,000 ಯುದ್ಧ ಮಾಡಕ್ಕೆ ಕಳಿಸಿದ್ರೆ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಬೈ ಹುಕ್ ಆರ್ ಕ್ರುಕ್ ಏನೇ ಆಗಲಿ ಈ ಸಲ ನಮ್ಮ ಮಮತಾ ಬ್ಯಾನರ್ಜಿ ಸೋಲಿಸ್ಬೇಕಂತ ಹೇಳಿ ಅಲ್ಲಿ 2,500 ಒಂದು ಸೆಕ್ಯೂರಿಟಿ ಪರ್ಸನಲ್ 2.5 ಲಕ್ಷ ಸೆಕ್ಯೂರಿಟಿ ಪರ್ಸನಲ್ ಕಳಿಸಿದ್ದಾರೆ. ಅಷ್ಟೇ ಅಲ್ಲದೆ SIR ಜಾರಿ ಮಾಡಿ 27 ಲಕ್ಷ ಜನರನ್ನ ಏನು ವೋಟ್ ಮಾಡ್ದಂಗೆ ಏನು ಮಾಡಿದ್ದಾರೆ, ಆ ಒಂದು 27 ಲಕ್ಷ ಜನರಿಗೆ ಏನಾದರೂ ಅವಕಾಶ ಕೊಟ್ಟಿತ್ತಂದರೆ ಇವತ್ತು BJP ಒಂದು ಗೆಲುವಿನ ಸಮೀಪ ಕೂಡ ಇರ್ತಿದ್ದಿಲ್ಲ. ಅಲ್ಲಿ ಮಮತಾ ಬ್ಯಾನರ್ಜಿ ಅವರ TMC ಆರಾಮಾಗಿ ಗೆದ್ದು ಬರೋದು ಚಾನ್ಸ್ ಇತ್ತು. ಯಾಕಂದರೆ ನೋಡಿ, ಕೇವಲ 11 ಲಕ್ಷ ಓಟ್ದಿಂದ ಸೋತಿದ್ದಾರೆ ಮಮತಾ ಬ್ಯಾನರ್ಜಿ ಅವರು. ಮತ್ತು ಪರ್ಸೆಂಟೇಜ್ನಲ್ಲಿ ಬರೀ 3 to 4% ಓಟ್ ಶೇರ್ನಲ್ಲಿ ಅಷ್ಟೇ ಸೋತಿದ್ದಾರೆ. ಅವ್ರಿಗೇನೋ ವೋಟ್ ಮಾಡಿ ಕೊಟ್ಟಿದ್ರು ಅಂದಿದ್ರೆ ಇವಾಗ BJPಯಲ್ಲಿ ನೆಲ ಕಷ್ಟ ಇತ್ತು. ಸರ್, ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಏನಪ್ಪ, ಪಶ್ಚಿಮ ಬಂಗಾಳದಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದ್ದಾರೆ BJP ಅಂತ ಅಂತೀರಿ ಸರ್? ಈಗ ನೋಡಿ, ಯಾಕೆ ಹೇಳ್ತಾ ಏನಂತಂದರೆ, ವೆಸ್ಟ್ ಬೆಂಗಾಲು ನೋಡಿ, ಇದಕ್ಕೂ ಮುಂಚೆ ಬಿಹಾರದಲ್ಲಿ ಜಾರಿ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಜಾರಿ ಮಾಡಿದ್ರು, ಹರಿಯಾಣದಲ್ಲಿ ಮಾಡಿದ್ರು. 2024ರಲ್ಲಿ 400 ಪಾರ್ ಅಂತ ಹೇಳಿದವರು ಮೋದಿ ಅವರು ಎಲ್ಲಿಗೆ ಬಂದು ನಿಂತರು? 240ಕ್ಕೆ ಬಂದು ನಿಂತರು. ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರು ಒಂದು ಸಹಯೋಗದಿಂದ ಸಹಕಾರದಿಂದ ಅವರು ಇವಾಗ ಸರ್ಕಾರದಲ್ಲಿದ್ದಾರೆ, ಹೊರತಾಗಿ ಅವರು ಪೂರ್ಣ ಬಹುಮತದಿಂದಿಲ್ಲ. ಯಾಕಂದರೆ ಅವ್ರಿಗೆ ಸಿಕ್ಕಿರುವಂಥ ಮತ ಕೇವಲ 2040 ಓಟು. ಇವರಿಗೆ 2024ರಲ್ಲಿ ಸಿಗಲಾರ್ದಂಥ ಒಂದು ಮೆಜಾರಿಟಿ ವೆಸ್ಟ್ ಬೆಂಗಾಲ್ನಲ್ಲಿ 200 ಮೇಲೆ ತಗೋತಾರಂತಂದರೆ ಇದು ನಂಬಕ್ಕೆ ಆಗಲಾರ್ದು. ನೋಡಿ, ಅದರಲ್ಲಿ ಹರಿಯಾಣದಲ್ಲಿ ಕೇವಲ 9 ಸೀಟ್ ಗೆದ್ದಿದ್ರು, ಅದೇ ಪೂರ್ಣ ರಾಜ್ಯ ಗೆದ್ದರು. ಮಹಾರಾಷ್ಟ್ರದಲ್ಲಿ ಕೇವಲ 12 ಸೀಟ್ ಗೆದ್ದಿದ್ರು MP ಎಲೆಕ್ಷನಲ್ಲಿ, ಪೂರ್ಣ ರಾಜ್ಯ ಗೆದ್ದರು. ಬಿಹಾರದಲ್ಲಿ ಕೇವಲ 17 ಸೀಟ್ ಗೆದ್ದಿದ್ರು, ಪೂರ್ಣ ಬಿಹಾರ ರಾಜ್ಯ ಗೆದ್ದರು. ಇದೇ ವೆಸ್ಟ್ ಬೆಂಗಾಲ್ನಲ್ಲಿ ಕೇವಲ ಒಂದು 12-13 ಸೀಟ್ ಗೆದ್ದಿದ್ದು, ಪೂರ್ಣ ರಾಜ್ಯ ಗೆದ್ದರು. ಇವರು 2024 ಲೋಕಸಭೆ ಎಲೆಕ್ಷನ್ ಗೆಲ್ಲಾರ್ದವರು ಇಲ್ಲಿ ಪ್ರತಿಯೊಂದು ಶ್ರೀ ನರೇಂದ್ರ ಮೋದಿ ಮಾನ್ಯ ಪ್ರಧಾನಮಂತ್ರಿಗಳು ನವದೆಹಲಿ. ವಿಷಯ: ಕೇಂದ್ರ ಸರ್ಕಾರದ ಅಮಾನುಷ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಮತ್ತು ಆಟೋ LPG ದರ ಹೆಚ್ಚಳವನ್ನು ತಕ್ಷಣ ಹಿಂಪಡೆಯುವಂತೆ ಒತ್ತಾಯ ಮಾಡುತ್ತದೆ ಆಮ್ ಆದ್ಮಿ ಪಾರ್ಟಿ. ಮಾನ್ಯರೇ, ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ನಾವು ತೀವ್ರ ವಿರೋಧ ಮತ್ತು ಆಕ್ರೋಶದೊಂದಿಗೆ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಕೇಂದ್ರ ಸರ್ಕಾರವು ಸಾಮಾನ್ಯ ಜನರ ಜೀವನವನ್ನು ತೀವ್ರವಾಗಿ ಹೊಡೆಯುವಂತಹ ಕ್ರೂರ ತೀರ್ಮಾನವನ್ನು ತೆಗೆದುಕೊಂಡಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ 993 ಮತ್ತು ಆಟೋ LPG
₹5.73 ದರಗಳನ್ನು ಗಣನೀಯವಾಗಿ ಹೆಚ್ಚಿಸುವುದು ಸಾಮಾನ್ಯ ಜನತೆ ಮೇಲೆ ನಡೆದ ಆರ್ಥಿಕ ಹಲ್ಲೆಯಾಗಿದೆ. ಈ ನಿರ್ಧಾರವು ಜನವಿರೋಧಿ ಮತ್ತು ಬಂಡವಾಳಶಾಹಿ ಪರ ನೀತಿಯ ಸ್ಪಷ್ಟ ನಿದರ್ಶನವಾಗಿದೆ. ಈ ಅಮಾನುಷ ದರ ಹೆಚ್ಚಳದಿಂದಾಗುತ್ತಿರುವ ವಿನಾಶಕಾರಿ ಪರಿಣಾಮಗಳು ಏನೆಂದರೆ ಸಣ್ಣ ಹೋಟೆಲ್ಗಳು, ತಿಂಡಿ ಸ್ಟಾಲ್ಗಳು, ಧಾರ್ಮಿಕ ಮಂಟಪಗಳು, ಕ್ಯಾಟರಿಂಗ್ ವ್ಯವಹಾರಗಳು ದಿನೇ ದಿನೇ ನಷ್ಟದ ಕಂದಕಕ್ಕೆ ಜಾರುತ್ತಿವೆ. ಆಟೋ ಟ್ಯಾಕ್ಸಿ ಚಾಲಕರು ಇದಾಗಲೇ ಜೀವನ ನಿರ್ವಹಣೆಗಾಗಿ ಹೋರಾಡುತ್ತಿರುವಾಗ ಆಟೋ LPG ದರ ಹೆಚ್ಚಳವು ಅವರನ್ನು ಪೂರ್ಣವಾಗಿ ಬೀದಿಗೆ ತಳ್ಳುವಂತೆ ಮಾಡುತ್ತಿದೆ. ಸಾಮಾನ್ಯ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳು, ಚಿಕ್ಕ ವ್ಯಾಪಾರಸ್ಥರು ಹೆಚ್ಚುತ್ತಿರುವ ಬೆಲೆಯ ಭಾರದಡಿ ಕುಸಿದು ಹೋಗುತ್ತಿದ್ದಾರೆ. ಇದು ತೀವ್ರ ಹಣದುಬ್ಬರವನ್ನು ಹುಟ್ಟುಹಾಕಿ ಜನರ ಜೀವನವನ್ನು ನರಕವನ್ನಾಗಿ ಮಾಡುತ್ತಿದೆ. ಈ ದರ ಹೆಚ್ಚಳವು ಸಾಮಾನ್ಯ ಜನತೆಯ ರಕ್ತ ಹೀರುವ ನೀತಿಯಾಗಿದೆ. ಕೇಂದ್ರ ಸರ್ಕಾರವು ಅದಾನಿ, ಅಂಬಾನಿ ಹಾಗೂ ಇನ್ನಿತರ ಬಂಡವಾಳಶಾಹಿಗಳ ಲಾಭಕ್ಕಾಗಿ ಜನರನ್ನು ಶೋಷಿಸುತ್ತಿದೆ ಎಂಬ ಸ್ಪಷ್ಟವಾಗಿದೆ. ಆಮ್ ಆದ್ಮಿ ಪಾರ್ಟಿ ತೀವ್ರವಾಗಿ ಒತ್ತಾಯಿಸುವುದೇನೆಂದರೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಮತ್ತು ಆಟೋ LPG ದರ ಹೆಚ್ಚಳವನ್ನು ತಕ್ಷಣ ಹಿಂಪಡೆಯುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರಲು ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳುವುದು, ಈ ಜನವಿರೋಧಿ ನೀತಿಯ ವಿರುದ್ಧ ಜಿಲ್ಲಾ ಮಟ್ಟದಲ್ಲಿ ವರದಿ ಸಲ್ಲಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡುವುದು, ಜನರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತ್ವರಿತ ಕ್ರಮ ತೆಗೆದುಕೊಳ್ಳುವುದು. ಈ ಅನ್ಯಾಯದ ವಿರುದ್ಧ ಜನತೆಯ ಆಕ್ರೋಶ ಹೆಚ್ಚುತ್ತಿದೆ. ಜಿಲ್ಲಾಧಿಕಾರಿಗಳು ಈ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಜನಸಾಮಾನ್ಯ ಪರವಾಗಿ ಧ್ವನಿ ಎತ್ತುವಂತೆ ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಜಿಲ್ಲಾ ಘಟಕವು ಆಗ್ರಹಿಸುತ್ತದೆ.